ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ. ಎಲ್ಲರ ಶಿವಚರಣರ ಆಶೀರ್ವಾದ ಇದೆ ಎಂದು ಭಾವಿಸ್ತಾ ಈ ಎಲ್ಲ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದಂತ ನಮ್ಮ ಪರಮಪೂಜ್ಯ ಸ್ವಾಮಿಗಳವರಿಗೆ ನಾವು ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಭಾಗಿಯಾದಂಥ ಎಲ್ಲರಿಗೆ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಶಿವರಾಜ್ ತಂಗಡಿಗೆ ಅಂತ ಹೇಳಿ ಹೇಳಿದ್ರು, ಮಿನಿಸ್ಟರ್ ಆಗಿದ್ರು. ತಂಗಡಿಗೆ ಅಂತ ಊರಿದೆ. ಅಲ್ಲಿ ಅನುಭವ ಮಂಟಪದಲ್ಲಿ ಕ್ರಾಂತಿ ಆದಮೇಲೆ ಏನಾಗುತ್ತೆ, ಸಿದ್ದರಾಮ ಉರಿಲಿಂಗಪೇಟಿ ಏನಾಗ್ತಾರೆ, ಸೊಲ್ಲಾಪುರ ಕಡೆ ಹೋಗ್ತಾರೆ. ಇನ್ನ ಚನ್ನಬಸವಣ್ಣರ ಆದಿಯಾಗಿ ಎಲ್ಲರೂ ಸಹ ಉಳಿವಿ ಕಡೆ ಬರ್ತಾರೆ. ಇನ್ನ ಬಸವಣ್ಣನವರು ಕೂಡಲ ಸಂಗಮ ಅಂತ ಹೋಗ್ತಾರೆ. ಆಮೇಲೆ ಇವ್ರನ್ನ ನೀಲಾಂಬಿಕೆ ಮತ್ತೆ ಗಂಗಾಂಬಿಕೆ ಇಬ್ಬರು ದಂಪತಿಗಳಿದ್ರಲ್ಲ, ಅದರಲ್ಲಿ ನೀಲಾಂಬಿಕೆ ಮತ್ತೆ ನಮ್ಮ ಹಡಪದ ಅಪ್ಪಣ್ಣ ಈ ಮಾರ್ಗವಾಗಿ ಬಂದಾಗ ತಂಗಡಿಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಕೂಡಲ ಸಂಗಮಕ್ಕೆ ಬಸವಣ್ಣನ ರಥಕ್ಕೆ ನಾವು ಹೋಗ್ಬೇಕು ಅಂತೇಳಿ ಬಸವಣ್ಣನ ಜೊತೆಗೆ ಆಲ್ರೆಡಿ ಹೊರಟೋಗಿರ್ತಾರೆ ಅಪ್ಪಣ್ಣನವರು. ಹೋದಂತ ಸಂದರ್ಭದಲ್ಲಿ ನನ್ನ ಪತ್ನಿಯನ್ನು ಸಹ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡು ಅಂತ ಹೇಳಿ ಕಳಿಸಿದ್ರು ಅಂತ ಹೇಳಿ ಮಾತಾಡ್ತಾ ಹೇಳಿದ್ರು. ಆಗ ಕರ್ಕೊಂಡು ಹೋಗಿದಂತ ಸಂದರ್ಭದಲ್ಲಿ ತನ್ನ ಸ್ನೇಹಿತನ ಸಾವಾಗಿದೆ, ಲಿಂಗದಲ್ಲಿ ಬಯಲಾದ್ರು ಬಸವಣ್ಣನವರ ಸುದ್ದಿ ಕೇಳಿದ ತಕ್ಷಣ ಇಲ್ಲಿ ಪ್ರಾಣ ಪಕ್ಷಿನೇ ಹಾರೋಗುತ್ತಲ್ಲ ಅಂತ ಸ್ನೇಹಿತ ಇವತ್ತು ಬಸವಣ್ಣನವರಿಗೆ ಯಾರಾದ್ರೂ ಒಬ್ಬರು ಸಿಕ್ಕಿದ್ದಾರೆ ಅಂತಂದ್ರೆ ಅದು ಹಡಪರ ಅಪ್ಪಣ್ಣ ಮಾತ್ರ. ಏಕೆಂದ್ರೆ ಅನುಭವ ಮಂಟಪದಲ್ಲಿ ಲಕ್ಷದ ಮೇಲೆ 95,000 ಗಣಗಳಿದ್ರು. ಯಾರಿಗೂ ಸಹ ಬಸವಣ್ಣನವರು ಐಕ್ಯರಾದ್ರು ಅಂತ ಸುದ್ದಿ ಕೇಳಿ ಯಾರ ಪ್ರಾಣ ಪಕ್ಷಿಯೂ ಸಹ ಹಾರಿ ಹೋಗೋಕ್ಕೆ ಸಾಧ್ಯ ಆಗಲೇ ಇಲ್ಲ. ನೆನೆಯುವಂತ ಸುಸಂದರ್ಭದಲ್ಲಿ ನಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ನಮ್ಮ ಕೆಂಪರಾಜರವರು ಮೇಲಿಂದ ಮೇಲೆ ನಾವು ಮಹದೇಶ್ವರ ಬೆಟ್ಟದಲ್ಲಿ ಇದೀನಿ ಕಂಡ್ರಿ ಅಂದ್ರೆ ನಾನು ಅಲ್ಲಿಗೆ ಬರ್ತೀನಿ ಸ್ವಾಮೀಜಿ ಅಂತ ಹೇಳಿ, ಮಳವಳ್ಳಿಯಲ್ಲಿ ಇದೀನಿ ಅಂದ್ರೆ ನಾನು ಅಲ್ಲೇ ಇದೀನಿ ಸ್ವಾಮೀಜಿ ಅಂತ. ಆ ರೀತಿ ಮಠಕ್ಕೂ ಸಹ 2-3 ಬಾರಿ ಭೇಟಿ ಕೊಟ್ಟು ಈ ಮಂಡ್ಯದಲ್ಲೂ ಸಹ ಕಾರ್ಯಕ್ರಮದಲ್ಲಿ ಬರಲೇಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ನಾನು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಇಂತಹ ಶರಣರ ಚಿಂತನೆ, ಯಾಕೆಂದ್ರೆ ಹಡಪದ ಅಪ್ಪಣ್ಣನವರು ಮತ್ತೆ ಲಿಂಗಮ್ಮನವರ ಚಿಂತನೆ ಮಾತ್ರ ಇಲ್ಲಿ ಮಾಡಿದ್ದೀವಿ. ಅನೇಕ ಜನ ಇದ್ದಾರೆ ಇದರಲ್ಲಿ. ಮಡಿವಾಳ ಮಾಚಿದೇವ ಇದ್ದಾನೆ, ನಮ್ಮ ಸೊಲ್ಲಾಪುರದ ಮಹಾರಾಜ, ನಮ್ಮ ಕಾಶ್ಮೀರದ ಮಹಾದೇವ ಭೂಪಾಲ, ಅವರು ಸಹ ಬಸವಣ್ಣನವರ ವಿಚಾರವನ್ನು ಕೇಳಿ ಅವರು 95,000 ಜನಗಳು ಸಹ ಒಂದೇ ಏಕಕಾಲದಲ್ಲಿ ಕುತ್ಕೊಂಡು ಸಮಾಜದ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ರು. ಅವರ ಕಾಯಕ, ಯಾಕೆಂದ್ರೆ ಇವತ್ತು 12ನೇ ಶತಮಾನದ ಶರಣರು ಇವತ್ತು ಈ ಜಗತ್ತಿಗೆ ಏನಾದರೂ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ಅದು ಕಾಯಕ ಮತ್ತು ದಾಸೋಹ. ನುಡಿಗಳ ಮೂಲಕ ನಮ್ಮೆಲ್ಲರೂ ಕೂಡ ಬಹಳ ಆಪ್ತತೆಯಿಂದ ನಮ್ಮನ್ನ ಮುಟ್ಟಿದಂತಹ ಪರಮ ಪೂಜ್ಯ ಸ್ವಾಮೀಜಿಗಳು ಶ್ರೀ ಶಿವಬಸವ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದ್ದಾರೆ. ಪರಮ ಪೂಜ್ಯರಿಗೆ ನಾವು ಜಿಲ್ಲಾಡಳಿತದ ಪರವಾಗಿ ಕನ್ನಡ ಬೆಳಿಗ್ಗೆ ಅಲ್ವಾ ದಿಗ್ರಾಜ್ ಅವರೇ, ಕೆಂಪರಾಜು